ದೇಶೀಯ ಶುಭಾಶಯಗಳು. ಹಾಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮತ್ತು ಸ್ವಲ್ಪ ಬೇಗ ಎದ್ದೇಳಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು ಆಯಿತಾ. ಬೇಗ ಎದ್ದಿದ್ರೆ ಸ್ವಲ್ಪ ಇನ್ನೂ ಬೇಗ ಎಲ್ಲ ಕೆಲಸ ಮುಗಿಸಿ ಬೇಗ ಟೆಂಪಲ್ಗೆಲ್ಲ ಹೋಗಿ ಬರ್ಬೋದಿತ್ತು. ಬಟ್ ಇವಾಗ ಸ್ವಲ್ಪ ಟೈಮು ಹೆಂಗೆ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಟೈಮು ನಮಗಂತೂ ಹಿಡ್ದಂತೂ ಇಟ್ಕೊಳ್ಳೋಕ್ಕಾಗಲ್ಲ ಟೈಮ್ನ. ಪರವಾಗಿಲ್ಲ, ಬೇಗ ಸ್ವಲ್ಪ ತಿಂಡಿ ಎಲ್ಲ ಕೊಟ್ಟು. ಇವತ್ತು ನಾನು ಮನೆಯಲ್ಲಿ ರೈಸ್ ಐಟಮ್ ಎಲ್ಲ ಮಾಡೋದಿಲ್ಲ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾನಿವತ್ತು ಉಪಯೋಗಿಸೋದಿಲ್ಲ ಮನೆಯಲ್ಲೂ ಕೂಡ, ಯಾರಿಗೂ ಕೂಡ. ಯಾಕೆಂದರೆ ಈಗ ನಾವು ಹಸ್ಕೊಂಡಿರ್ಬೋದು, ಬಟ್ ಮನೆ ಕೆಲಸ ಅಷ್ಟೇ ಇರುತ್ತೆ. ಆದರೆ ಹೊರಗಡೆ ಹೋಗಿ ದುಡಿಯೋಂಥ ಗಂಡಸರಿಗೆ ಉಪವಾಸ ಎಲ್ಲ ಇರೋಕ್ಕಾಗಲ್ಲ. ಹಾಗಾಗಿ ನಾನಿವತ್ತು ಅವರಿಗೆ ಬೆಳಗ್ಗೆನೇ ಮಕ್ಕಳಿಗೆ ಮತ್ತು ಅವರಿಗೆ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಟ್ಟು ಅದಕ್ಕೆ ಕಡಲೆ ಚಟ್ನಿನ ಮಾಡಿಕೊಟ್ಟಿದ್ದೆ. ಅದಕ್ಕೆ ಬೆಳ್ಳುಳ್ಳಿ ಸಹ ನಾನು ಹಾಕಿಲ್ಲ, ಹಾಗೇ ಮಾಡಿಕೊಟ್ಟಿದ್ದೀನಿ. ಏಕೆಂದರೆ ಇವತ್ತೊಂದು ದಿನ ಅನ್ನದ ಐಟಮ್ ಸ್ಕಿಪ್ ಮಾಡಿದ್ರೆ ಏನಾಗಲ್ಲ, ಬಟ್ ಅನ್ನದ ಐಟಮ್ ಇವತ್ತೊಂದು ದಿನ ತಿನ್ನಬಾರ್ದು ಆಯಿತಾ. ಸೊ ಹುಷಾರಿಲ್ಲದೆ ಇರೋರು ಅಥವಾ ತೀರಾ ಪೇಷಂಟ್ಗಳಿರೋರು ತೊಗೊಳ್ಳೇಬೇಕು ಅಂತ ಪರಿಸ್ಥಿತಿ ಬಂದಾಗ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ ನಾವು ಮಾಡೋವಂಥದ್ದನ್ನು ತಕ್ಕ ಮಟ್ಟಿಗಾದರೂ ಮಾಡಬೇಕಲ್ವ. ಹಾಗಾಗಿ ನಾನು ಯಾವಾಗಲೂ ವೈಕುಂಠ ಏಕಾದಶಿ ದಿನ ಎಲ್ಲ ಏಕಾದಶಿ ದಿನವೂ ಉಪವಾಸ ಇರ್ತೀನಿ. ಈ ನಡುವೆ ಸ್ವಲ್ಪ ನನಗೆ ಹುಷಾರಿಲ್ಲದೆ ಇರೋದಕ್ಕೆ ಕಾರಣ ನಾನೊಂದು 2-3 ಏಕಾದಶಿನ ಬಿಟ್ಟಿರ್ಬೋದು. ಬಟ್ ಇವತ್ತು ಅಷ್ಟು ಪುಣ್ಯನೂ ನಾವು ಇವತ್ತು ವೈಕುಂಠ ಏಕಾದಶಿನಲ್ಲಿ ತಗೋಬೋದು. ಅಷ್ಟು ಏಕಾದಶಿ ಮಾಡಿದ್ದು ಈ ಒಂದು ಏಕಾದಶಿ ದಿನದಲ್ಲಿ ಮಾಡಿದಾಗ ಪೂರ್ಣ ನಮಗೆ ಫಲ ಸಿಗುತ್ತೆ ಆಯಿತಾ. ಹಾಗೆಯೇ ಇವತ್ತು ಯಾರೆಲ್ಲ ವೈಕುಂಠ ಏಕಾದಶಿನ ಮಾಡಿದ್ದೀರಾ, ಆಚರಿಸಿದ್ದೀರಾ, ಎಲ್ರಿಗೂ ಕೂಡ ಸಾಧ್ಯ ಆದರೆ ಉಪಾಸನ ಮಾಡಿ, ಇಲ್ಲಾಂದರೆ ನಿಮ್ಮ ಶಕ್ತಿಗೆ ಅನುಗುಣಸಾರವಾಗಿ ನೀವು ಮಾಡ್ಕೊಬೋದು. ನಾನು ಕೂಡ ಬೆಳಗ್ಗೆನೇ ಇದು ಎಲ್ಲ ಕೆಲಸನೂ ಮಾಡ್ಕೊಂಡೆ ಆಯಿತಾ. ಅಂದರೂ ಏನೇನೋ ಕೆಲಸಗಳು ಪೆಂಡಿಂಗ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಮುಂದೆ ನನಗಿವಾಗ ಮಗನ ಸ್ಕೂಲ್ ಹತ್ರ ಬೇರೆ ಹೋಗಬೇಕು, ಎಕ್ಸಿಬಿಷನ್ ಇದೆ. ಹಾಗಾಗಿ ಅವನ ಸ್ಕೂಲ್ ಹತ್ರ ಬೇರೆ ಹೋಗಬೇಕು. ಇವಾಗ ಪೂಜೆ ಎಲ್ಲ ಮುಗೀತು, 1-2 ಟೆಂಪಲ್ಗೆ ಹೋಗಿ ಬಂದುಬಿಟ್ರೆ ಸ್ವಲ್ಪ ಮುಗಿಯುತ್ತೆ ಕೆಲಸ. ತಿನ್ನಕ್ಕಲ್ಲ ಬೇರೆಗೆ ಏನೇನು ಕರ್ಕೊಡಿಸ್ತೀರಾ ಅಂತ. ಈಗ 12,000 ರೂಪಾಯಿ ಒಮಿನಿ ಕಟ್ ಬಂದಿದ್ದೀನಿ. ಹೀಗೆ ರಿಪೇರಿ ಅಷ್ಟೊಂದೇನಾಯಿತು? ಇನ್ನೂ 3,000 ಬೇಕು, 15,000 ಈ ಸರಿ ಅಲ್ಲಿ ಪೂಜೆ ಮಾಡಿಸ್ಕೋಬೇಕು. ಹಾಗೆ ನಾವು ರೆಡಿಯಾಗಿಬಿಟ್ಟು ನಮ್ಮನೆಯವರು ಯಾಕೋ ಗೊತ್ತಿಲ್ಲ, ಈಗೊಂದು 3 ಡೇಸಿಂದ ಒಮಿನಿ ಕಾರ್ ಸಿಕ್ಕಾಬಟ್ಟೆ ಕೈ ಕೊಡ್ತಾ ಇದೆ. ಅದಕ್ಕೆ ರೆಡಿ ಮಾಡಿಸ್ಬೇಕು. ಸೊ ಅದ್ರ ಹೆಸರಲ್ಲಿ ಒಮಿನಿ ಅಂದರೆ ಒಮಿನಿ ಅವಾಗವಾಗ ನಮಗೆ ಏನೋ ಒಂಥರ ಮೆಮೊರೀಸ್ ಇದೆ ಆಯಿತಾ. ಒಮಿನಿ ಕಾರ್ ಅಂತಲ್ಲ, ಆ ಒಮಿನಿ ಕಾರಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ದು ಕಾರು ಅಂತ ಏನೋ ಒಂದು ಮೆಮೊರೀಸ್ ಇದೆ. ಅದು ಬೇರೆಯವ್ರಿಗೆ ಬೇರೆ ಥರ ಕಾಣಿಸ್ಬೋದು, ಬಟ್ ನಮಗೆ ಅದರಲ್ಲೇ, ಯಾಕೆಂದರೆ ನಮ್ಮ ಜೀವನ ಕೂಡ ಅರ್ಧ ಭಾಗ ಅದರಲ್ಲೂ ಕೂಡ ನಡೆದಿದೆ ಆಯಿತಾ. ಅದನ್ನು ನಾವು ಮರೆಯೋಕ್ಕಾಗಲ್ಲ. ಸೊ ಅದು ಅವಾಗವಾಗ ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ಕೈ ಕೊಡ್ತಾ ಇದೆ. ಅದಕ್ಕೆ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ತುಂಬ ಖರ್ಚು ಬರ್ತಾ ಇದೆ ಅಂತ ನಮ್ಮ ಮನೆಯವರು ಪಾಪ ಬೇಜಾರು ಮಾಡ್ಕೋತಾಯಿದ್ರು. ಸರಿ ಅಂದ್ಬಿಟ್ಟು ಅಂಗಡಿ ಹತ್ರ ಹೋಗಿ, ಅಂಗಡಿಯಿಂದ ಇಬ್ಬರು ಕೂಡ ಗಾಡಿ ತೊಗೊಂಡು ಮಗನ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀವಿ. ಮಗನ ಸ್ಕೂಲ್ ಹತ್ರ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಇತ್ತು. ನೈಟು ಕ್ಲಾಸಿಂದ ಬೇಗನೆ ಬಂದರು. ನಿನ್ನೆ ಬೇಗ ಬಂದು ಎಕ್ಸಿಬಿಷನ್ಗೆ ಅದು ಎಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ. ಹಾಗಾಗಿ ಒಂದು 6 ಹುಡುಗರು ಸೇರಿಕೊಂಡು ಮಾಡಿದ್ದಾರೆ. ಇಲ್ಲೇ ಮನೆ ಹತ್ರನೇ ಎಲ್ಲರೂ ಇರೋದು ಹುಡುಗರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇವರೇ ಓನಾಗಿ ಮಾಡಿರೋದು. ಬೇರೆ ಮಕ್ಕಳೆಲ್ಲ ಅಮೌಂಟ್ ಕೊಟ್ಟು ಬೇರೆ ಕಡೆ ಸೈನ್ಸ್ ಎಕ್ಸಿಬಿಷನ್ಗೆ ಅಂತಲೇ ಏನೇನು ಐಟಮ್ ಪ್ರಾಡಕ್ಟ್ನ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಂಡಿದ್ರು. ಬಟ್ ಈ ಮಕ್ಕಳು ಮಾತ್ರ ಇವರೇ ಮಾಡಿದರು ಆಯಿತಾ. ಅದ್ರ ಬಗ್ಗೆ ಕ್ಲಾರಿಟಿನ ಕೂಡ ಕೊಡ್ತಾ ಇದ್ದಾರೆ, ಕೇಳ್ಕೊಂಡು ಬನ್ನಿ. ಯಾವಾಗಿದ್ದು ಬೆಂಕಿ ಹಾಕ್ತಿವಿ, ಇಲ್ಲಿ ಹೀಟ್ ಅಬ್ಸರ್ವ್ ಆಗುತ್ತೆ. ಈಗ ನೋಡಿ ಕರೆಂಟ್ ಹತ್ತುತ್ತಿದೆ, ಲೈಟ್ ಇಲ್ಲಿ ರೆಡ್ ಕಲರ್ ಹತ್ತುತ್ತೆ. ಇದು ಪಾಸಿಟಿವ್, ಇದು ನೆಗೆಟಿವ್. ಇದು ಸೋಲಾರ್ ಪ್ಯಾನಲ್ಸ್ಗಳು. ಇಲ್ಲಿ ಹೀಟ್ ಅಬ್ಸರ್ವ್ ಬಂದಾಗ ಇಲ್ಲಿ ಹೀಟ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗಿ ಈ ಸಪ್ರೇಟ್ ವೈರಿಂಗ್ ಇಂದ ಇಲ್ಲಿ ತೋರಿಸಿರೋದು. ಇದು ಹೌಸ್ ಹೋಲ್ಡ್ ಆದ್ರೆ ಮನೇಲಿ ಬೇಕು ಅಂದ್ರೆ ಈ ತರ ದೊಡ್ಡ ಬಲ್ಬ್ ಬೇಕಾಗುತ್ತೆ. ಇದು 2ರಿಂದ ಅಷ್ಟೊಂದು ಮಾಡೋಕ್ಕಾಗೋದಿಲ್ಲ. ಇದು 5 ವ್ಯಾಟ್ ಬ್ಯಾಟ್ರಿ.
ಇದು ಬಲ್ಪು ಇದು ಬರೀ 2 ವೋಲ್ಟ್ಸ್ ಅಷ್ಟೇ 2 ವ್ಯಾಟ್ ಅಷ್ಟೇ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅದರಿಂದ ಇಲ್ಲಿ ಕೆಪಾಸಿಟರ್ಸ್ ಯೂಸ್ ಮಾಡಿ ನಾವು ಇನ್ನೊಂದು ಅಡಿಷ್ನಲ್ ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ. ಇದರಿಂದ ಅದು ಗ್ಲೋ ಆಗುತ್ತೆ. ಆದರೆ ಇದನ್ನು ಯಾವಾಗ ದೊಡ್ಡ ಅಮೌಂಟಲ್ಲಿ ಮಾಡ್ತೀವಿ, ದೊಡ್ಡ ಫೈನಾನ್ಸ್ ಎಲ್ಲ ಹಾಕಿ ಸೋಲಾರ್ ಫೈನಾನ್ಸ್ ಎಲ್ಲ, ಅವಾಗ ಬೇಕಾದರೆ ಇಡೀ ಮನೆಗಾಗುತ್ತೆ. ಇದು ಎಕೋ ಫ್ರೆಂಡ್ಲಿ. ಇಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ವ್ಯಾಕ್ಯೂಮ್ ಇದೆ. ಈ ವ್ಯಾಕ್ಯೂಮ್ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ನ ಹಿಂಗೆ ಎಳ್ಕೊಳ್ಳುತ್ತೆ. ಇಲ್ಲಿ ಈ ವ್ಯಾಕ್ಯೂಮಿಂದ ಪಾಸ್ ಆಗಿ ಇಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿಂದ ಫಿಲ್ಟರ್ ಆಗುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ನ ಕಾರ್ಬನ್ನ ಕನ್ವರ್ಟ್ ಮಾಡುತ್ತೆ. ಕಾರ್ಬನ್ನ ಇದಕ್ಕೆ ಇಂಕಿಗೆ ಯೂಸ್ ಮಾಡ್ತೀವಿ, ಅಂದರೆ ಪೇಂಟಿಂಗ್ ಮಾಡೋಕ್ಕೆ, ಬರೆಯೋಕ್ಕೆ. ಇದು ಫುಲ್ ಎಕೋ ಫ್ರೆಂಡ್ಲಿ ಪ್ರಾಸೆಸ್. ಇದರಿಂದ ಏನೇ ವೇಸ್ಟ್ ಇರಲಿ ಇಂಡಸ್ಟ್ರೀಸ್ಗಳಲ್ಲಿ ಸುಮ್ಮನೆ ಎಸೆಯೋದ್ರ ಬದಲು ಯಾವ್ದಾದ್ರು ಈ ಥರ ಮಾಡಿದರೆ ಇಲ್ಲಿ ಎಲೆಕ್ಟ್ರಿಸಿಟಿನೂ ಬರುತ್ತೆ. ಇದರಿಂದ ಕಾರ್ಬನ್ ಡೈಆಕ್ಸೈಡು ನೇಚರ್ಗೂ ಏನೂ ಚೆನ್ನಾಗಿ ಮಾಡಿದ್ದೀರಾ. ಈಗ ನೋಡಿ ಇದು ಅಷ್ಟೊಂದು ಡಾರ್ಕಾಗಿ ಬರೋದಿಲ್ಲ ಲೈಟು, ಯಾಕಂದರೆ ಅದು ಅಷ್ಟೊಂದು ಹೀಟ್ ಇನ್ನೂ ಇರೋದ್ರಿಂದ ಬರುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ಇದು ಬರೋದಿಲ್ಲ, ಯಾಕಂದರೆ ಇಲ್ಲಿ ಇನ್ನೂ ಹೀಟ್ ಇದೆ. ಅದು ಅಬ್ಸರ್ವ್ ಆಗಿರೋದ್ರಿಂದ ಇಲ್ಲಿ ಬರ್ತಿದೆ ಅಷ್ಟೇ. ಇನ್ನೊಂದು 10 ಮಿನಿಟ್ಸ್ ಆದರೆ ಅದು ಗ್ಲೋ ಆಗುತ್ತೆ. ಚೆನ್ನಾಗಿ ಮಾಡಿದ್ದೀರಾ. ಮಾಡು ಒಂದ್ಸರಿ, ನಾವು ನೋಡ್ತೀವಿ. ಬೇರೆಲ್ಲ ಮಾತಾಡ್ತಾ ನಾವೆಲ್ಲ ಬರಲ್ಲ. ಹಾಗೆ ನನ್ನ ಮಗನ ಸ್ವಲ್ಪ ರೇಗಿಸ್ತಾ ಇದ್ದೆ, ನೀವು ಕೂಡ ಮಾಡು ಹೇಳು ಅಂತ ಹೇಳಿ ಅದ್ರ ಬಗ್ಗೆ ಅವ್ರು ನಾಚ್ಕೊತಾ ಇದ್ದ. ಹಾಗೆಯೇ ನಾವು ಬೇರೆ ಮಕ್ಕಳು ಕೂಡ ಮಾಡಿರೋದನ್ನೆಲ್ಲ ಒಂದ್ಸರಿ ವಿಡಿಯೋ ಮಾಡಿಕೊಂಡು ಶೂಟ್ ಮಾಡ್ಕೊಂಡು ಹೋದೆ. ಯಾಕೆಂದರೆ ನಮಗೂ ಅಷ್ಟೊಂದು ಟೈಮ್ ಇರಲಿಲ್ಲ. ಹಾಗೆ ಈ ಮಕ್ಕಳು ಕೂಡ ಅದ್ರ ಬಗ್ಗೆ ಎಲ್ಲ ಸೋಲಾರ್ ಸಿಸ್ಟಮ್ ಬಗ್ಗೆ ಮತ್ತು ಪ್ರತಿಯೊಂದರ ಬಗ್ಗೆನೂ ಮಾಡಿದ್ದಾರೆ. ಸೈನ್ಸ್ ಎಕ್ಸಿಬಿಷನ್ ಒಳಗಡೆ ಎಲ್ಲ ಹೋಗಬೇಕಾಗಿತ್ತು, ಬಟ್ ಆಗಲಿಲ್ಲ ಹೋಗಲಿಕ್ಕೆ. ಇದು ಈ ಹುಡುಗಿರು ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಅದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. This is banana extraction we have mixed with solution of detergent and water. Okay. We should put alcohol in it. When we put alcohol, it will react with it and the DNA of banana it will come and it will form here. The extraction will be here. You can see in sunlight. The DNA will come and it will form here. ಚೆನ್ನಾಗಿ ಮಾಡಿದ್ದೀರಾ. ಏನೋ ಗೊತ್ತಿಲ್ಲ ಈ ಮಕ್ಕಳ ಹತ್ರ ಅಂತ. ಮತ್ತು ಇಲ್ಲಿ ಜಡ್ಜ್ಗಳೆಲ್ಲ ಬಂದಿದ್ದರು. ಅವರು ಬಂದು ಯಾರ್ಯಾರು ಹೇಗೆ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿನ ತೊಗೋತಾ ಇದ್ರು. ಈ ಮಕ್ಕಳು ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೇ ತುಂಬ ಟೈಮು ಜಡ್ಜಸ್ಗಳು ಅಲ್ಲೇ ತುಂಬ ಟೈಮ್ ಇದ್ದರು. ಅವ್ರ ಹತ್ರನೇ ಏನೇನು ಮಾಡಿದ್ದೀರಾ, ಹೆಂಗೆ ಮಾಡಿದ್ರಿ ಅಂತ ಎಲ್ಲ ವಿಚಾರಿಸ್ತಾ ಇದ್ರು. ಅವ್ರಿಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಅಂದರೆ ಬೇರೆಯವರೆಲ್ಲ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಮಾಡಿಸಿದ್ದಾರೆ, ಬಟ್ ಈ ಮಕ್ಕಳು ತುಂಬ ನೈಟೆಲ್ಲ ಶ್ರಮಪಟ್ಟು ಮಾಡಿರುವಂಥದ್ದು. ಬೇರೆ ಮಕ್ಕಳ ಬಗ್ಗೆ ಅಂತ ಹೇಳ್ತಿಲ್ಲ, ಬಟ್ ಒಬ್ಬೊಬ್ಬರು ಅದೇ ರೀತಿ ಮಾಡ್ಕೊಂಡಿದ್ದಾರೆ. ಈ ಮಕ್ಕಳು ಮಾತ್ರ ತುಂಬ ಎಫರ್ಟ್ ಹಾಕಿದ್ರು. ಯಾಕೆಂದರೆ ನಾನು ಕೂಡ ನೋಡಿದ್ದೆ, ಒಂದು ಇಡೀ ದಿನವೇ ಟೈಮ್ ತಗೊಂಡಿದ್ದಾರೆ ಅನಿಸುತ್ತೆ. ಅಷ್ಟು ಜನ ಸೇರಿಕೊಂಡು ಟೈಮೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಪ್ರಾಡಕ್ಟು ಅಂತ ಹೇಳ್ಬೋದು. ರಿಯಲಿ ತುಂಬ ಚೆನ್ನಾಗಿ ಮಾಡಿದರು ಆಯಿತಾ. ಬೇರೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೋಲಾರ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು ಅಥವಾ ವಾಟರ್ ಪೊಲ್ಯೂಷನ್ ಆಗುತ್ತಲ್ಲ ಅದ್ರ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಮಕ್ಕಳು ಮಾಡಿದ್ದಾರೆ. ನೋಡಿ ಈ ಮಕ್ಕಳು ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂದ್ರೆ ತುಂಬ ಇಷ್ಟ ಆಯಿತು ಇವ್ರು ಮಾಡಿರೋ ಅಂಥದ್ದು. ಹಾಗೆಯೇ ಬೇರೆ ಮಕ್ಕಳು ಕೂಡ ಮಾಡಿದ್ದಾರೆ ಆಯಿತಾ. ನಾನು ಎಲ್ಲನೂ ಹಂಗೆ ಒಂದು ಕ್ಯಾಪ್ಚರ್ ತೊಗೊಂಡು ಹೋಗಿದ್ದೀನಿ.
ಹಾಗೆ ಮಕ್ಕಳದ್ದು ಎಕ್ಸಿಬಿಷನ್ ಎಲ್ಲ ಇತ್ತಲ್ವ, ಎಲ್ಲ ಫುಲ್ ನೋಡಿಕೊಂಡು ನಾವು ಇವಾಗ ಹೊರಟ್ವಿ. ಸ್ಕೂಲಿಂದ ಮನೆಗೆ ಒಂದು 5 ನಿಮಿಷ ಆಗುತ್ತೆ. ಹಾಗೆಯೇ ನಾವಿಲ್ಲಿ ಟೆಂಪಲ್ ಹತ್ರ ಹೋಗೋಣ ಅಂತ ಹೇಳಿ ಸಂಜೆ ಮಕ್ಕಳು ಬಂದಮೇಲೆ ಒಂದು ಟ್ರಿಪ್ ಹೋಗಬೇಕಿತ್ತು. ಆದರೆ ಇವಾಗ ನಮ್ಮನೆಯವರು ದೇವರು ಏನೋ ಅನಿಸುತ್ತೆ ಜ್ಞಾನ ಕೊಟ್ಟಾಗ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಸಂಜೆ ಆದರೆ ಅವ್ರು ಖಂಡಿತ ಬರೋದೇ ಇಲ್ಲ ಆಯಿತಾ. ಕಲೆಕ್ಷನ್ ಅದು ಇದು ಅಂತ ಹೇಳ್ಕೊಂಡು ದಿನ ಎಲ್ಲ ಅಂಗಡಿಲೇ ಇರ್ತಾರೆ ಆಯಿತಾ. ಅಲ್ಲಿ ಇಲ್ಲಿ ಹೋಗೋಣ ಆ ಥರ ಏನು ಮಾಡೋದೇ ಇಲ್ಲ ಅವರು. ಹಾಗಾಗಿ ಇವತ್ತು ಹೆಂಗೋ ಸ್ಕೂಲ್ಗೆ ಹೋಗಿದ್ವಲ್ಲ ಆ ನೆಪ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ. ಹಾಗಾಗಿ ನಾನು ಕೂಡ ಉಪವಾಸ ಇದ್ನಲ್ಲ, ಹಾಗಾಗಿ ಇವತ್ತು ಸರಿ ಬನ್ನಿ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಕರೆದ ತಕ್ಷಣ ಬಂದರು. ಪರವಾಗಿಲ್ಲ, ಅವರು ಇವತ್ತು ದೇವಸ್ಥಾನಕ್ಕೂ ಕೂಡ ಕರ್ಕೊಬಂದಿದ್ದು ತುಂಬಾ ಖುಷಿ ಆಯಿತು ನನಗೆ. ಹಾಗೆಯೇ ಕ್ಯೂ ಅಲ್ಲಿ ನಿಂತು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಎಷ್ಟು ಕಮ್ಮಿ ಅಂದರೂ 1 by 1 ಈ ಥರ ಜನ ಕಂಟಿನ್ಯೂಸ್ ಆಗಿ ಇದ್ದೇ ಇದ್ದಾರೆ ಈ ದೇವಸ್ಥಾನದಲ್ಲಿ. ವೈಕುಂಠ ಏಕಾದಶಿ ದಿನ ಮಾತ್ರ ಇಷ್ಟು ಜನ ಇರ್ತಾರೆ, ಬಟ್ ಬಾಕಿ ಟೈಮಲ್ಲಂತೂ ಇಲ್ಲಿ ಜನನೇ ಇರಲ್ಲ ಆಯಿತಾ. ಅಂದರೆ ಶನಿವಾರ ಬಂದಾಗ ಜನ ಇರ್ತಾರೆ, ಬಟ್ ಈ ಏಕಾದಶಿ ಬಂದಾಗ ಈ ದೇವಸ್ಥಾನದಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳ್ಬೋದು. ಸಂಜೆ ತನಕ ಇನ್ನು ನೈಟ್ ಬೆಳಗಾನ ಎಲ್ಲ ಉಪವಾಸ ಇರೋರೆಲ್ಲ ಇರ್ತಾರಲ್ವ, ಹಾಗಾಗಿ ನೈಟ್ ಎಲ್ಲ ಜಾಗರಣೆ ಅಂತೂ ಇದ್ದೇ ಇರ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ನೈಟ್ ಎಲ್ಲ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾರೆ. ಇಲ್ಲಿ ಕೊಡುವಂಥ ಲಾಡು ಆಗಿರ್ಬೋದು, ಬೂಂದಿ ಆಗಿರ್ಬೋದು, ಇಲ್ಲಂತೂ ತುಂಬಾ ಸ್ಪೆಷಲ್ ಅದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಗೊತ್ತಲ್ವಾ, ನಾನು ಸ್ವಲ್ಪ ಪ್ರಸಾದ ಅಂದರೆ ಸ್ವಲ್ಪ ಮುಂದೆ ಇರ್ತೀನಿ ಅಂತ ಹೇಳಿ. ಕೆಲವ್ರಿಗೆ ಗೊತ್ತಿದೆ ಆಯಿತಾ, ನಾನೇನು ಹೇಳಬೇಕಾಗಿಲ್ಲ. ದೇವಸ್ಥಾನ ಅಂದರೆ ಬಟ್ ಇವತ್ತು ಮಾತ್ರ ತೀರಾ ಉಪವಾಸ, 1 ಗ್ಲಾಸ್ ನೀರು ಸಹ ಕುಡಿಯಲ್ಲ. ಹಾಗಾಗಿ ನನಗೆ ಇವತ್ತು ನೈಟೆಲ್ಲ ಜಾಗರಣೆ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದರೆ ನಾನು ಉಪವಾಸ ಇದ್ದೀನಲ್ವ, ಹಾಗಾಗಿ ಮನೆಯಲ್ಲೇ ಇದ್ದರೆ ಏನಾದರೂ ನೋಡಿದಾಗ ತಿನ್ನಬೇಕು ಆ ಥರ ನಮ್ಮ ಮನಸ್ಸಲ್ಲಿ ಭಾವನೆ ಬರಬಾರ್ದು. ನಾವೇನು ಕಾನ್ಫಿಡೆಂಟಾಗಿ ಇರ್ತೀವಿ, ದೇವ್ರ ಹತ್ರ ಬೆಳಗ್ಗೆನೇ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ, ಅಥವಾ ಹಿಂದಿನ ದಿವಸನೇ ಸಂಕಲ್ಪ ಮಾಡಿಕೊಂಡು ನಾನು ನಾಳೆ ಉಪವಾಸ ಇರ್ತೀನಿ, ನನಗೆ ಉಪವಾಸ ಇರೋಷ್ಟು ತಾಳ್ಮೆ ಬೇಕು ಅಂತ ಹೇಳಿ ವಿಷ್ಣು ಹತ್ರ ಆಗಿರ್ಬೋದು ಕೇಳ್ಕೊಬೇಕಾಗುತ್ತೆ. ಹಾಗೆಯೇ ನಾನು ನಮ್ಮ ಮನೆಯವರು ಟೆಂಪಲ್ ಒಳಗಡೆ ಹಂಗೋ ಹಿಂಗೋ ಬಂದುಬಿಟ್ವಿ. ಆ ರಂಗನಾಥನ ದರ್ಶನ ಮಾಡಲಿಕ್ಕೆ ಅಂತೂ ಈ ಮಲಗಿರೋಂಥ ರಂಗನಾಥನ ದರ್ಶನ ಇವತ್ತು ಕಣ್ಣು ತುಂಬ್ಕೊಳ್ಳೋಕ್ಕೆ ಅಂತ ಅಂದರೆ 2 ಕಣ್ಣು ಸಾಕಾಗೋದೇ ಇಲ್ಲ ಅಲ್ವಾ. ನೋಡಿ, ನನಗಂತೂ ನಿಜವಾಗ್ಲೂ ಈ ದೇವಸ್ಥಾನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ, ಅಷ್ಟು ಖುಷಿಯಾಗುತ್ತೆ. ಇವತ್ತಿನ ದಿವಸ ಅಂತಲ್ಲ, ಯಾವಾಗಲೂ ಅಷ್ಟೇ. ಆದರೆ ಈ ಧನುರ್ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿ ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಎಲ್ಲಿಂದ ಕೂಡ ಜನಗಳನ್ನ ಈ ಥರ ಒಂದು ಹಬ್ಬದ ವಾತಾವರಣದಲ್ಲಿ ನೋಡಿದಾಗ ತುಂಬಾ ಖುಷಿಯಾಗುತ್ತಲ್ವ. ಹಾಗಾಗುತ್ತೆ. ಈ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ದರ್ಶನನ ನೀವು ಕೂಡ ಒಮ್ಮೆ ಮಾಡಿಕೊಡಿ. ಅಲಂಕಾರ ಮಾತ್ರ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಥರ ಅಲಂಕಾರ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಎಷ್ಟು ಪೇಷನ್ಸ್ ಆ ರಂಗನಾಥ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸ್ಕೋತಾರೆ ಅಂದರೆ ನಮಗಂತೂ ತುಂಬಾ ಖುಷಿಯಾಗುತ್ತೆ ನೋಡಲಿಕ್ಕೆ. ಅಲ್ಲೇ ಇದ್ದರೆ ಅಲ್ಲೇ ಇರಬೇಕು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಅಲ್ಲಿರೋ ಪುರೋಹಿತರೆ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕೆಂದರೆ ಯಾವಾಗಲೂ ದೇವ್ರು ನೋಡ್ಕೊಂಡು ಅಲ್ಲೇ ಇರ್ಬೋದಲ್ಲ, ಹಾಗೆ ನಾವು ಕೂಡ ದೇವ್ರ ದರ್ಶನನ ಕೂಡ ಕಣ್ ತುಂಬ್ಕೊಂಡು ನಾವು ಈಗ ನಮ್ಮ ಮಹಾಲಕ್ಷ್ಮಿ ಒಂದೇ ಗರ್ಭಗುಡಿನಲ್ಲಿ ಈ ಥರ ಲಕ್ಷ್ಮೀ ದೇವಿ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದರು. ಹಾಗೆಯೇ ನನಗೆ ಇವತ್ತು 1 ಗ್ಲಾಸ್ ನೀರು ಸಹ ಕುಡ್ದಿರಲಿಲ್ಲ. ಹಾಗಾಗಿ ಇವ್ರು ಕೊಟ್ಟಿರೋ ತೀರ್ಥನ ಕುಡಿದಿದ್ಮೇಲೆ ಒಂದು ಸ್ವಲ್ಪ ಸುಸ್ತು ಆಯಾಸ ಅನ್ನೋದು ಕಮ್ಮಿ ಆಗುತ್ತೆ. ಏನಾದರೂ ನಿಮಗೆ ತೀರಾ ಉಪವಾಸ ನಿರ್ಜಲ ಏಕಾದಶಿ ಇರ್ತೀನಿ ಅನ್ನೋದಾದರೆ ದಯವಿಟ್ಟು ಯಾರು ಆ ಥರ ಇಡಕ್ಕೆ ಹೋಗಬೇಡಿ. 1 ಗ್ಲಾಸ್ ಹಾಲಾಗಲಿ ಅಥವಾ ಹಣ್ಣಾಗಲಿ ತೊಗೊಬೋದು. ಹಾಗೆ ನಾವು ಕೂಡ ಹಾಸನದ ಮಹಾರಾಜ ಪಾರ್ಕ್ ಎದುರುಗಡೆ ಇರುವಂತಹ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕೂಡ ಹೊರಟ್ವಿ. ಇಲ್ಲಿ ಬಂದ್ವಿ, ಬಟ್ ಏನು ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಈ ದೇವಸ್ಥಾನದಲ್ಲಂತೂ ಹೋಗೋಕ್ಕೆ ದರ್ಶನ ಮಾಡಲಿಕ್ಕೆ ಆಗಲೇ ಇಲ್ಲ. ಆದರೂ ಕೂಡ ನೈಟು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಎಲ್ಲ ನೋಡಿಕೊಂಡು ಹಾಗೆ ಬಂದ್ವಿ. ಹಾಗೆಯೇ ನಮ್ಮ ಹರೇ ಕೃಷ್ಣ ಟೀಮ್ ಕೂಡ ಇತ್ತು. ಅವರನ್ನು ಕೂಡ ನಾನಿಲ್ಲಿ ಮಾತಾಡಿಸ್ಕೊಂಡು ಸ್ಟಾಲ್ ಹಾಕಿದ್ರು. ಇಲ್ಲಿ ಪ್ರಭುಗಳಿರಲಿಲ್ಲ, ಪ್ರಭುಗಳು ಬೇರೆ ಕಡೆ ಹೋಗಿದ್ರು. ನಮ್ಮ ಮಾತಾಜಿ ಕೂಡ ಇದ್ದರು, ಅವರನ್ನು ಕೂಡ ನಾನು ಮಾತಾಡಿಸ್ಕೊಂಡು ಸದ್ಯಕ್ಕೆ ಇವಾಗಂತೂ ಒಳಗಡೆ ಹೋಗೋಕ್ಕಾಗಲ್ಲ, ಹಾಗಾಗಿ ಹೊರಗಡೆ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೇ ಬಂದೆ. ಮತ್ತು ಸಂಜೆ ಹೋಗೋದಿದ್ದೇ ಇರುತ್ತಲ್ವ, ಹಾಗಾಗಿ ನೋಡಿದ್ದ ಅಲಂಕಾರ ಮಾತ್ರ ಈ ದೇವಸ್ಥಾನದಲ್ಲಿ ಇವಾಗ 7 ಬಾಗಿಲು ಅಂತ ಇರುತ್ತಲ್ವ, ಅದನ್ನು ದಾಟ್ಕೊಂಡು ಹೋಗುವಷ್ಟು ಇಲ್ಲಿ ಅಲಂಕಾರನ ಮಾಡಿದ್ದಾರೆ. 3 ಕೋಟಿ ದೇವತೆಗಳು ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ಕೂಡ ಒಂದು ಭಾವನೆ ಅಲ್ವಾ.
ಹಾಗೆಯೇ ಈ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ, ಹಾಗೆ ಹೊರಗಡೆನೇ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿ ಬಂದ್ವಿ. ನೈಟು ಹೋದರೆ ಆಗುತ್ತೆ ಅಂತ ಹೇಳಿ, ಆದರೂ ನೈಟ್ ಕೂಡ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಯಾಕೆ ಅಂದರೆ ಎಲ್ಲರೂ ಕೂಡ ಜಾಗರಣೆ ಮಾಡೋದಾಗಿರ್ಬೋದು, ಏನೋ ಒಂದು ಉಪವಾಸ ಮಾಡಿರ್ತಾರಲ್ವ, ಹಾಗಾಗಿ ನೈಟೆಲ್ಲ ಜಾಗರಣೆ ಮಾಡೋವಂಥದ್ದಾಗಿರ್ಬೋದು. ಹಾಗಾಗಿ ನಾವು ಸಂಜೆ ಬರೋಣ ಅಂತೇಳಿ ರಿಟರ್ನ್ ಮನೆಗೆ ಬಂದ್ವಿ. ಸೊ ಬಾಯ್ ಎಲ್ರಿಗೂ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಎಲ್ರಿಗೂ.